ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಏನಂದರೆ ಬೆಳೆ ವಿಮೆ 2026-27 ಈ ಒಂದು ಸಾಲಿನ ಬೆಳೆ ವಿಮೆ ಓಪನ್ ಆಗಿದೆ ಸ್ನೇಹಿತರೆ. ಪ್ರಕೃತಿ ವಿಕೋಪದಿಂದಾಗಿ ನಿಮ್ಮ ಬೆಳೆ ನಷ್ಟ ಫ್ಯೂಚರಲ್ಲಿ ಏನಾದರೂ ಸಂಭವಿಸಿದ್ರೆ ಆ ಒಂದು ನಷ್ಟನ ಭರಿಸಲಿಕ್ಕೋಸ್ಕರ ನೀವು ಈ ಒಂದು ಬೆಳೆ ವಿಮೆನ ಮಾಡಿಸ್ಕೋಬೇಕಾಗ್ತದೆ. ನಿಮಗೆಲ್ಲ ಗೊತ್ತಿದೆ ಭಾರತದಲ್ಲಿ ರೈತನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ನೀವು ಹೆಚ್ಚಾಗಿ ಮಳೆ ಆದರೂ ಕೂಡ ಬೆಳೆ ನಷ್ಟ ಆಗುತ್ತೆ, ಮಳೆ ಹೋದರೂ ಕೂಡ ಬೆಳೆ ನಷ್ಟ ಆಗುತ್ತೆ. ಈ ಒಂದು ಪ್ರೀಮಿಯಮ್ ತುಂಬಿಕೊಂಡ್ರೆ ನಿಮಗೆ ಸಕಾಲಕ್ಕೆ ಈ ಒಂದು ಇನ್ಶೂರೆನ್ಸು ನಿಮ್ಮನ್ನ ಕಾಪಾಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸಂಪೂರ್ಣವಾದ ಮಾಹಿತಿ ಅರ್ಜಿ ಹಾಕೋ ತನಕ ಕೂಡ ತಿಳಿಸ್ಕೊಟ್ಟಿದ್ದೀನಿ. CSC ಲಾಗಿನಲ್ಲಿ ಅರ್ಜಿ ಹಾಕೋದು ಹೇಗೆ ಅಂತ ಸಂಪೂರ್ಣವಾಗಿ ಸ್ಕಿಪ್ ಮಾಡೋಂಗೆ ನೋಡಿ. ಮೊದಲಿಗೆ ಸ್ನೇಹಿತರೆ, ನೀವು ರೈತರಾಗಿದ್ರು ಕೂಡ ನಿಮ್ಮ ಪ್ರೀಮಿಯಮ್ ಎಷ್ಟು ಬರುತ್ತೆ ನಿಮಗೆ ಇನ್ಶೂರೆನ್ಸ್ ಮಾಡಿಸ್ಲಿಕ್ಕೆ ಅದನ್ನ ಚೆಕ್ ಮಾಡ್ಕೋಬಹುದು. ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಸಂರಕ್ಷಣೆ ಅಂತ ಟೈಪ್ ಮಾಡಿ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ 2026-27ನೇ ಸಾಲಿನಲ್ಲಿ ಖಾರಿಫ್ ಅಂತ ಕಾಣ್ತಿದೆ ನೋಡಿ. ಈ ಒಂದು ಬೆಳೆಗೆ ಈಗ ಓಪನ್ ಆಗಿದೆ. ನೀವು ಇಲ್ಲಿ ಸಿಂಪಲಾಗಿ ಏನಿಲ್ಲ ಮುಂದೆ ಅಂತ ಇದೆ ನೋಡಿ, ಗೋ ಅಂತ ಕ್ಲಿಕ್ ಮಾಡಿ ತದನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ರೈತರೇ ಕೂಡ ನಿಮ್ಮ ಪ್ರೀಮಿಯಮ್ ಎಷ್ಟು ಬರುತ್ತೆ ನಿಮ್ಮ ಬೆಳೆಗೆ ಅಂತ ಚೆಕ್ ಮಾಡ್ಕೋಬಹುದು. ಇಲ್ಲಿ ಪ್ರೀಮಿಯಮ್ ಕ್ಯಾಲ್ಕುಲೇಟರ್ ಅಂತ ಆಪ್ಷನ್ ಇದೆ ನೋಡಿ, ಆ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ತಾಲೂಕು, ನಿಮ್ಮ ಹೋಬಳಿ, ನಿಮ್ಮ ಡಿಸ್ಟಿಕ್ಕು ಮತ್ತು ನಿಮ್ಮ ವಿಲೇಜು ಸೆಲೆಕ್ಟ್ ಮಾಡಿಕೊಂಡು ನೀವು ಎಷ್ಟು ಎಕರೆಗೆ ಪ್ರೀಮಿಯಮ್ ಕಟ್ತೀರಾ, ನಿಮ್ಮ ಬೆಳೆ ಯಾವುದು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೋ ಪ್ರೀಮಿಯಮ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನೀವು ಪರ್ಟಿಕ್ಯುಲರಾಗಿ ನಿಮ್ಮ ಏರಿಯಾದಲ್ಲಿ ನಿಮ್ಮ ಹೋಬಳಿಲಿ ಯಾವ ಬೆಳೆಗೆ ಈಗ ಪ್ರೀಮಿಯಮ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಈ ಒಂದು ವಿಮೆನ ತುಂಬಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಅದು ಓಪನ್ ಆಗ್ತದೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಾನು ರಾಗಿಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 1 ಹೆಕ್ಟೇರ್ಗೆ 49,900 ರೂಪಾಯಿ ಸಿಗುತ್ತೆ. ಅಂದರೆ 2.5 ಎಕರೆಗೆ ನಿಮ್ದು ಏನಾದ್ರು ಬೆಳೆ ನಷ್ಟ ಸಂಭವಿಸಿದ್ರೆ 100% ನಷ್ಟ ಸಂಭವಿಸಿದ್ರೆ ಅಷ್ಟರಲ್ಲ ಫುಲ್ ಅಮೌಂಟ್ ಬರುತ್ತೆ. ಒಂದು ವೇಳೆ ಪಾರ್ಷಿಯಲ್ಲು ಕಡಿಮೆ ಪ್ರಮಾಣದಲ್ಲಿ ನಷ್ಟ ಆಗಿತ್ತು ಅಂದರೆ 40%ಇಂದ ನಿಮಗೆ ಎಷ್ಟು ನಷ್ಟ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಈ ಒಂದು ಇನ್ಶೂರೆನ್ಸ್ ಮಾಡ್ತಾರಲ್ಲ ಆ ಕಂಪ್ನಿಯವರು ನಿಮಗೆ ಇನ್ಶೂರೆನ್ಸ್ನ ಕ್ಲೈಮ್ ಮಾಡಿಕೊಡ್ತಾರೆ. ಇಲ್ಲಿ ನೋಡ್ಬೋದು ನಿಮ್ಮ ಪ್ರತಿಯೊಂದು ಬೆಳೆಗೂ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಾನು ಸಪೋಸ್ ಮೈಸೂರು ಡಿಸ್ಟ್ರಿಕ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೇಜು ಮತ್ತು ಪ್ಯಾಡಿ ಹಾಗೆಯೇ ರಾಗಿಗೆ ಈಗ ಓಪನ್ ಆಗಿದೆ. ಇಲ್ಲಿ ಕರ್ನಾಟಕದ ವಿವಿಧ ಜಿಲ್ಲೆಗಳಿಗೆ ಆ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಆ ಒಂದು ಬೆಳೆಗಳಿಗೆ ಇಲ್ಲಿ ಓಪನ್ ಆಗ್ತದೆ. ಉತ್ತರ ಕರ್ನಾಟಕಕ್ಕೆ ಬೇರೆ ಬೆಳೆಗಳು ಓಪನ್ ಆಗ್ತವೆ. ಇಲ್ಲಿ ನೀವು ನೋಡ್ಬೋದು, ನಾನಿವಾಗ ಮೇಜ್ ಅಂದರೆ ಮೆಕ್ಕೆಜೋಳನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದು 67,500 ರೂಪಾಯಿ ಪ್ರೀಮಿಯಮ್ ಬರುತ್ತೆ. ಇಲ್ಲಿ ರೈತ ಕಟ್ತಕ್ಕಂಥದ್ದು ಬರೀ 546 ರೂಪಾಯಿ ಕಟ್ಟಿದ್ರೆ ಸಾಕು. ಆ ರೈತನಿಗೆ 1 ಎಕರೆಗೆ ಅಷ್ಟು ಅಂದರೆ 27,000 ರೂಪಾಯಿ ಕವರ್ ಆಗುತ್ತೆ. ಅದೇ ರೀತಿ ಪ್ಯಾಡಿ ಅಂದರೆ ಭತ್ತ, ಆ ಒಂದು ಬೆಳೆಗೆ 43,950 ಅಂದರೆ 1 ಎಕರೆಗೆ ಅಷ್ಟು ಪ್ರೀಮಿಯಮು ನಿಮಗೆ ಸಮ್ಮರ್ ಸೂಟ್ ಸಿಗುತ್ತೆ. ಕೊನೆಗೆ ನೀವು ಕಟ್ತಕ್ಕಂಥದ್ದು ಬಂದು ಇಲ್ಲಿ 779 ರೂಪಾಯಿ ಕಟ್ಟಿದ್ರೆ ನಿಮ್ಗೆ 1 ಎಕರೆಗೆ ಅಷ್ಟು ಇನ್ಶೂರೆನ್ಸು ನಿಮ್ಮ ಕ್ರಾಪ್ ನಷ್ಟ ಆಯಿತು ಅಂದರೆ ಸಿಗುತ್ತೆ. ಈ ರೀತಿ ನಿಮ್ಮ ಏರಿಯಾದಲ್ಲಿ ಬರ್ತಕ್ಕಂಥ ಬೆಳೆಗಳಿಗೆ ಎಷ್ಟೆಷ್ಟು ಪ್ರೀಮಿಯಮ್ ಇದೆ ಅಂತ ನೀವು ಸಂರಕ್ಷಣೆ ವೆಬ್ಸೈಟ್ ಬಂದು ಈ ರೀತಿ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ನೀವು ಇದನ್ನು ಯಾವ ರೀತಿ CSC ಸೆಂಟರ್ಗಳಲ್ಲಿ, ಗ್ರಾಮ ಒನ್ ಸೆಂಟರ್ಗಳಲ್ಲಿ ಮತ್ತು ಕೃಷಿ ಕೇಂದ್ರಗಳಲ್ಲಿ ಹೋಗಿ ಮಾಡಿಸೋದು. ನಾನೀಗ ನಾನು CSC ಸೆಂಟ್ರಲ್ಲ ಇರೋದ್ರಿಂದ ನಾನು ಡೈರೆಕ್ಟಾಗಿ ಲಾಗಿನ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ನ ಫಿಲಪ್ ಮಾಡ್ತೀನಿ. ನೀವು ಈ ಒಂದು ಅಪ್ಲಿಕೇಶನ್ನ ಆನ್ಲೈನಲ್ಲಿ ಹಾಕ್ಲಿಕ್ಕಾಗಲ್ಲ. CSC ಸೆಂಟ್ರು, ಗ್ರಾಮ ಒನ್ ಸೆಂಟ್ರುಗಳು ಮತ್ತು ಕೃಷಿ ಕೇಂದ್ರಗಳಿಗೆ ಹೋಗಬೇಕು. ನಾನೀಗ ನಮ್ಮ CSC ID ಇರೋದ್ರಿಂದ ನಾನು ID ಹಾಕ್ಕೊಂಡು ಲಾಗಿನ್ ಮಾಡ್ಕೊತಾ ಇದ್ದೀನಿ. ಲಾಗಿನ್ ಆದ ನಂತರ ನೆಕ್ಸ್ಟ್ OTP ವೆರಿಫಿಕೇಷನ್ ಕೇಳುತ್ತೆ ನಮಗೆ. ಆ ಒಂದು OTPಗೆ ಜನರೇಟ್ OTP ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಕಾಲಮ್ ಓಪನ್ ಆಗುತ್ತೆ. ಒಂದು OTP ಬಂದಿರುತ್ತೆ. OTPನ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ ಹಾಕಿ ಲಾಗಿನ್ ಮಾಡಿಕೊಂಡು ಯಶಸ್ವಿಯಾಗಿ ಅರ್ಜಿ ಫಿಲಪ್ ಮಾಡೋದು ಹೇಗೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದಾಗ ನೋಡಿ. ಮೊದಲಿಗೆ ಸ್ನೇಹಿತರೆ, ಇಲ್ಲಿ ಮೇಲ್ಗಡೆನೇ ಒಂದು ಫಸ್ಟ್ ಆಪ್ಷನ್ ಇದೆ ನೋಡಿ, ಪ್ರಪೋಸಲ್ ಅಪ್ಲಿಕೇಶನ್ ಫಾರಮ್ ಎಂಟ್ರಿ ಅಂತ. ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಬೇಕು. ಅಪ್ಲಿಕೇಶನ್ ಹೊಸ್ದಾಗಿ ಹಾಕಬೇಕು ಅಂದರೆ ಇಲ್ಲಿ ಆಧಾರಲ್ಲಿರುವಂಥ ಹೆಸರು ಮತ್ತು ಫೋನ್ ನಂಬರ್ನ ಹಾಕಿ ವ್ಯಾಲಿಡೇಟ್ ಆಧಾರ್ ಅಂತ ಕ್ಲಿಕ್ ಮಾಡಬೇಕು. ನಂತರ ಈ KYC ಮಾಡೋಕ್ಕೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಅಲ್ಲಿ ಆಧಾರಲ್ಲಿರುವಂಥ ಹೆಸರು ಮತ್ತು ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಕೆಳಗಡೆ ಬಂದು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಇವಾಗ ಆಟೋಮೆಟಿಕ್ಕಾಗಿ ನೀವು ಎಂಟ್ರಿ ಮಾಡ್ತಕ್ಕಂಥ ಪೇಜು ಓಪನ್ ಆಗ್ತದೆ. ಇಲ್ಲಿ ನೀವು ಮೊದಲಿಗೆ ಇನ್ಶೂರೆನ್ಸ್ ಸ್ಕೀಮ್ ಅಂತ ಇದೆ, ಅಲ್ಲಿ ಫಸ್ಟ್ ಆಪ್ಷನ್ ಬಂದು PMFBY ಅಂತ ಇದೆ, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಫಸ್ಟ್ ಆಪ್ಷನ್ ಇದೆಯಲ್ಲ, ಅದನ್ನು ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಆಪ್ಷನ್ ಬಂದು ನಿಮ್ಮದು ಯಾವ ಟೈಪ್ ಕ್ರಾಪ್ ಅಂತ ಕೇಳುತ್ತೆ. ಇಲ್ಲಿ ಅದರ್ ಹೋಬಳಿ ಕ್ರಾಪ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂದು ಸೇವಿಂಗ್ ಅಕೌಂಟ್ ನಂಬರ್ ಅಂತ ಕೇಳುತ್ತೆ, ಅಲ್ಲಿ ನಿಮ್ಮ ಅಕೌಂಟ್ ನಂಬರ್ನ ಸಂಪೂರ್ಣ ಹಾಕಿ. ನಂತರ ನೆಕ್ಸ್ಟ್ ಆಪ್ಷನ್ ಬಂದು ಸೆಲೆಕ್ಟ್ ದ ಡಿಸ್ಟಿಕ್ ಅಂತ ಕೇಳುತ್ತೆ. ಈ ಲಿಸ್ಟಿಂದ ನಿಮ್ಮ ಡಿಸ್ಟಿಕ್ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಪಕ್ಕದಲ್ಲಿ ಹೋಗಿ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಇನ್ಶೂರೆನ್ಸ್ ಯೂನಿಟ್ ಅಂತ ಕೇಳುತ್ತೆ, ಇಲ್ಲಿ ಹೋಬಳಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಸ್ನೇಹಿತರಲ್ಲಿ ಪಕ್ಕದಲ್ಲಿ ಕ್ರಾಪ್ ಅಂತ ಬರುತ್ತೆ, ಅಲ್ಲಿ ಸೆಲೆಕ್ಟ್ ಮಾಡ್ತು ಅಂದರೆ ಅಲ್ಲಿ ಈ ತಾಲೂಕಲ್ಲಿ ಅಥವಾ ಈ ಹೋಬಳಿಲಿ ಇರ್ತಕ್ಕಂಥ ಪ್ಯಾಡಿ, ಮೇಜ್, ರಾಗಿ ಮತ್ತು ಅಳಸಂದೆ ಅಂತ ತೋರಿಸ್ತಾ ಇದೆ. ಅಲ್ಲಿ R ಅಂತ ಇತ್ತು ಅಂದರೆ ಅದು ರೈನ್ ಫೀಲ್ಡು, ಮಳೆಯಾಶ್ರಿತ. I ಅಂತ ಇತ್ತು ಅಂದರೆ ಇರಿಗೇಟೆಡು, ನೀರಾವರಿ ಅಂತ. ನೀವು ಇಲ್ಲಿ 2 ಬೆಳೆಗಳು ಕೂಡ ಇಲ್ಲಿ ಇನ್ಶೂರೆನ್ಸ್ನ ಮಾಡ್ಬೋದು. ನಾನಿವಾಗ ರಾಗಿ R ಅಂತ ಇದೆ ನೋಡಿ, ರೈನ್ ಫೀಲ್ಡ್ ಅಂತ, ಮಳೆಯಾಶ್ರಿತ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ FID ನಂಬರು ಈ ರೀತಿ ಗ್ರೀನಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ ಆಧಾರ್ ಕಾರ್ಡ್ ಮುಖಾಂತರ ಫೆಚ್ ಆಗುತ್ತೆ. ನೀವು ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ FID ನಂಬರ್ಗೆ ಲಿಂಕ್ ಆಗಿರ್ತಕ್ಕಂಥ ನಿಮ್ಮ ಸರ್ವೆ ನಂಬರ್ಗಳೆಲ್ಲ ಇಲ್ಲಿ ಶೋ ಆಗ್ತವೆ. ನೀವು ಇಲ್ಲಿ ಇದರಲ್ಲಿ ಯಾವ ಸರ್ವೆ ನಂಬರ್ಗೆ ಇನ್ಶೂರೆನ್ಸ್ ಮಾಡ್ತೀರಿ ಆ ಇನ್ಶೂರೆನ್ಸ್ನ ನೀವು ಇಲ್ಲಿ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಬೇಕು. ಇಲ್ಲಿ ಪಕ್ಕದಲ್ಲಿ ಟಿಕ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಸಪೋಸ್ ಒಂದೇ ಸರ್ವೆ ನಂಬರ್ಗೆ ಇನ್ಶೂರೆನ್ಸ್ ಮಾಡ್ತಾಯಿದ್ದೀರಿ ಅಂದರೆ ನೀವು ಇಲ್ಲಿ ಕನ್ಫರ್ಮ್ ಅಂತ ಮಾಡಬೇಕು. ನಂತರ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಸರ್ವೆ ನಂಬರ್ ಶೋ ಆಗ್ತದೆ. ನೀವು ಕೆಳಗಡೆ ಬಂದು ಇಲ್ಲಿ ಸೇವ್ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ ಕ್ಲಿಕ್ ಮಾಡಿದ್ರೆ ಈ ಒಂದು ಪರ್ಟಿಕ್ಯುಲರ್ ಸರ್ವೆ ನಂಬರ್ಗೆ ಇನ್ಶೂರೆನ್ಸ್ನ ಮಾಡ್ಬೋದು.
ನೀವು ಎಲ್ಲ ಸರ್ವೆ ನಂಬರ್ಗೂ ಇನ್ಸೂರೆನ್ಸ್ ಮಾಡ್ತೀನಿ ಅಂದರೆ ನನಗೆ ಮತ್ತೆ ರೀಸೆಟ್ ಮಾಡ್ತಾಯಿದ್ದೀನಿ. ಎಲ್ಲ ಸರ್ವೆ ನಂಬರ್ನೂ ಕೂಡ ಟಿಕ್ ಬಾಕ್ಸ್ ಇದೆ ಪಕ್ಕದಲ್ಲಿ, ಎಲ್ಲನೂ ಕೂಡ ಇದೇ ರೀತಿ ಟಿಕ್ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತು ಅಂದರೆ ಎಲ್ಲ ಸರ್ವೆ ನಂಬರು ಕೂಡ ಸೆಲೆಕ್ಟ್ ಆಗ್ತವೆ. ಈಗ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಈ ರೈತನ ಎಲ್ಲ ಸರ್ವೆ ನಂಬರ್ಗೂ ಕೂಡ ನಾನು ಇನ್ಸೂರೆನ್ಸ್ ಮಾಡ್ತಾಯಿದ್ದೀನಿ. ನಂತರ ಕೆಳಗಡೆ ಬಂದು ಸೇವ್ ಅಂತ ಮಾಡ್ತು ಅಂದರೆ ಈ ರೀತಿ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ತದನಂತರ ಸ್ನೇಹಿತರೆ ಮತ್ತೆ ನೀವು ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದು ಕ್ಲೋಸ್ ವಿಂಡೋ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ತದನಂತರ ನಿಮ್ಮ FID ನಂಬರ್ ಇರ್ತಕ್ಕಂಥ ನಿಮ್ಮ ಹೆಸರು, ಗಂಡನ ಹೆಸರು ಅಥವಾ ತಂದೆ ಹೆಸರು ಶೋ ಆಗ್ತದೆ. ಇಲ್ಲಿ ಕೆಳಗಡೆ ಬಂದು ಸೆಲೆಕ್ಟ್ ದ ಕಾರ್ಡ್ ಟೈಪ್ ಅಂತ ಬರುತ್ತೆ, ಐಡೆಂಟಿ ಕಾರ್ಡ್ ಟೈಪ್ ಅಂತ. ಇಲ್ಲಿ ನೀವು ಯಾವುದಾದ್ರು ಒಂದು ದಾಖಲಾತಿನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಪಕ್ಕದಲ್ಲಿ ನೀವು ಐಡೆಂಟಿ ಕಾರ್ಡ್ ನಂಬರ್ನ ಹಾಕಬೇಕಾಗ್ತದೆ. ಒಂದು ವೇಳೆ ನಿಮ್ಮದು ಎಲೆಕ್ಷನ್ ID ಕಾರ್ಡ್ ನಂಬರ್ ಇಲ್ಲ ಅಂತ ಹೇಳಿದ್ರೆ ವೋಟರ್ ID ಕಾರ್ಡ್ನೇ ಅಪ್ಲೋಡ್ ಮಾಡ್ಬೋದು. ನೀವು ಆಧಾರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬಂದು ಐಡೆಂಟಿ ನಂಬರ್ ಕೊನೆ 5 ನಂಬರ್ನ ಹಾಕಬೇಕು. ಅಲ್ಲಿ ನಿಮ್ಮ ಫೀಮೇಲು, OBC ಕ್ಯಾಟಗರಿ, ಸ್ಮಾಲ್ ಫಾರ್ಮರು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ವಿಲೇಜ್ ಎಲ್ಲ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ನಿಮ್ಮ ಪಿನ್ ಕೋಡ್ನ ಹಾಕಬೇಕು. ಹಾಗೆಯೇ ನಿಮ್ಮ ಫೋನ್ ನಂಬರ್ ಕೂಡ ಅಲ್ಲೇ ಸೆಲೆಕ್ಟ್ ಆಗಿರುತ್ತೆ. ನಂತರ ಸ್ಟೆಪ್ ಬಂದು ಬ್ಯಾಂಕ್ ಟೈಪ್ ಅಂತ ಕೇಳುತ್ತೆ. ಅಲ್ಲಿ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಬ್ಯಾಂಕ್ ಒಳಗೆ ಟೈಪ್ ತೋರಿಸುತ್ತೆ. ಅಂದರೆ ಕೋಆಪರೇಟಿವ್, ನ್ಯಾಷನಲೈಸ್ಡ್, ಪ್ರೈವೇಟ್ ಬ್ಯಾಂಕ್ ಅಂತ ಕೇಳುತ್ತೆ. ನಾನು ನ್ಯಾಷನಲೈಸ್ಡ್ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಪಕ್ಕದಲ್ಲಿ ಬಂದು ಬ್ಯಾಂಕ್ ನೇಮ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ. ಇಲ್ಲಿ ಬಂದು ಬ್ರಾಂಚ್ ನೇಮ್ ಅಂತ ಕೇಳುತ್ತೆ. ಈ ಲಿಸ್ಟಿಂದ ನಿಮ್ಮ ಬ್ರಾಂಚ್ನ ಸೆಲೆಕ್ಟ್ ಮಾಡ್ಕೋಬೇಕು. ತದನಂತರ ಸ್ನೇಹಿತರೆ ಇಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಸೇವ್ ಡಾಟಾ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ನೆಕ್ಸ್ಟು ನಿಮಗೆ ಆಟೋಮೆಟಿಕ್ಕಾಗಿ ಡಾಟಾ ಸೇವ್ ಆಗ್ತದೆ. ನೀವೇನೂ ಇಲ್ಲಿ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ನಂತರ ಈ ರೀತಿಯಾದಂಥ ಒಂದು ಅಕ್ಲಾಯ್ಮೆಂಟ್ ನಂಬರು ಕೂಡ ನಿಮಗೆ ಅಲ್ಲಿ ಅಪ್ಲಿಕೇಶನ್ ನಂಬರು ಕೂಡ ಜನ್ರೇಟ್ ಆಗುತ್ತೆ. ನಂತರ ಸ್ಕ್ರೋಲ್ ಮಾಡಿಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ನೀವು ಗೆಟ್ ಓನರ್ಸ್ ಫಾರ್ ಫ್ರೂಟ್ಸ್ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಬೇಕು. ನಂತರ ನಿಮ್ಮ ಫ್ರೂಟ್ ಡಾಟಾ ಎಲ್ಲ ಇಲ್ಲಿ ಫೆಚ್ ಆಗುತ್ತೆ. ಇಲ್ಲಿ ಸ್ನೇಹಿತರೆ ಇದನ್ನು ಇಲ್ಲಿರ್ತಕ್ಕಂಥ ಡಾಟಾನ ಸೇವ್ ಓನರ್ಸ್ ಅಂತ ಕ್ಲಿಕ್ ಮಾಡಬೇಕು. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಪೇಮೆಂಟ್ ಮಾಡಲಿಕ್ಕೆ ನಿಮಗೆ ಸೆಲೆಕ್ಟ್ ದ ಪೇಮೆಂಟ್ ಅಂತ ಕೇಳುತ್ತೆ, ಮೋಡ್ ಆಫ್ ದಿ ಪೇಮೆಂಟ್ ಅಂತ. ಇಲ್ಲಿ ನೀವು ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಪೇಮೆಂಟ್ನ ನೀವು CAC ಅಥವಾ ಗ್ರಾಮವನಲ್ಲಿ ಮಾಡೋದ್ರಿಂದ ಅವ್ರು ಪೇಮೆಂಟ್ ಮಾಡ್ಕೋತಾರೆ ಆನ್ಲೈನ್ ಪೇಮೆಂಟು. ಇಲ್ಲಿ ನೀವು ಅವ್ರಿಗೆ ಕ್ಯಾಶ್ ಮುಖಾಂತರ ಹಣ ಕೊಡ್ತಿರೋದ್ರಿಂದ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆಯೇ ಯಾವ ಡೇಟಲ್ಲಿ ಪ್ರೀಮಿಯಮ್ ಕಲೆಕ್ಟ್ ಮಾಡಿದ್ರಿಂದ ಹಣ ಕಲೆಕ್ಟ್ ಮಾಡಿದ ಡೇಟ್ನ ಹಾಕಬೇಕು. ಪೇಮೆಂಟ್ ರೆಫರೆನ್ಸ್ ನಂಬರ್ ಅಂತ ಕೇಳುತ್ತೆ. ಇಲ್ಲಿ ರೆಫರೆನ್ಸ್ ನಂಬರು ಬರಲ್ಲ, ಆನ್ಲೈನ್ ಪೇಮೆಂಟ್ಗೆ ಮಾತ್ರ ಬರುತ್ತೆ. ನಾನಿಲ್ಲಿ ಅಪ್ಲಿಕೇಶನ್ ನಂಬರ್ನೇ ಹಾಕ್ತಾಯಿದ್ದೆ. ನಂತರ ನೆಕ್ಸ್ಟು ನೀವು ಪೇಮೆಂಟ್ನ ಮಾಡಬೇಕು ಅಂದರೆ ಒಂದೊಂದೇ ಸರ್ವೆ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ನ ಮಾಡಬೇಕಾಗುತ್ತೆ. ನಾನು ಮೊದಲನೇ ಸರ್ವೆ ನಂಬರ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ಈ ರೀತಿ ಒಂದು ಪಾಪಪ್ ಥರ ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರೆ ಎಕರೆ, ಗುಂಟೆ, ಸೆಂಟ್ ಅಂತ ಇದೆ ನೋಡಿ. ಅಲ್ಲಿ ಈಗ ಸಪೋಸ್ ನಾನು 26 ಗುಂಟೆಗೆ ಮೊದಲನೇ ಸರ್ವೆ ನಂಬರಲ್ಲಿರೋ ಅದಕ್ಕೆ ಹಣ ಕಟ್ತಾಯಿದ್ದೀನಿ. 26 ಗುಂಟೆ ಅಂತ ಹಾಕ್ತಾಯಿದ್ದೀನಿ. ಮೊದಲನೇ ಕಾಲಮ್ಗೆ 0, ಮಧ್ಯ ಕಾಲಮ್ಗೆ 26, ಕೊನೆ ಕಾಲಮ್ಗೆ 0 ಅಂತ ಹಾಕಿ ಪ್ರೀಮಿಯಮ್ ಅಂತ ಕ್ಲಿಕ್ ಮಾಡಿದ್ರೆ 26 ಗುಂಟೆಗೆ ಬರ್ತಕ್ಕಂಥ ಪ್ರೀಮಿಯಮ್ ತೋರಿಸ್ತಾ ಇದೆ. 262 ರೂಪಾಯಿನ ಈ ಒಂದು 26 ಗುಂಟೆಗೆ ಕಟ್ಟಬೇಕಾಗ್ತದೆ. ಅದೇ ರೀತಿ ಸ್ನೇಹಿತರೆ ಇಲ್ಲಿ ಕೆಳಗಡೆ ನೀವು ಯಾವಾಗ ಸೋಯಿಂಗ್ ಮಾಡಿದ್ರಿ ಅಂದರೆ ನೀವು ಬೆಳೆನ ಹಾಕಿದ್ರಿ ಭೂಮಿಗೆ ಅಂತ ಕೇಳುತ್ತೆ. ಇಲ್ಲಿ ಈ ಒಂದು ಸ್ಕೀಮ್ ಸ್ಟಾರ್ಟ್ ಆಗಿರೋದು 15/6 ಸ್ಟಾರ್ಟ್ ಆಗಿರೋದ್ರಿಂದ ನೀವು 15/6 ಮೇಲ್ಪಟ್ಟು ನೀವು ಕ್ರಾಪ್ನ ತೋರಿಸ್ಕೋಬೇಕಾಗ್ತದೆ. ಇಲ್ಲಿ ನಾನು 17/6/2026 ಅಂತ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಕ್ರಾಪ್ ಅಂತ ಮಾಡ್ತಾಯಿದ್ದೀನಿ. ಈಗ ಒಂದು ಸರ್ವೆ ನಂಬರ್ ಕ್ರಾಪು ಸೇವ್ ಆಯಿತು. ಅದೇ ರೀತಿ ಎರಡನೇದು ಕೂಡ ಸೆಲೆಕ್ಟ್ ಮಾಡಿಕೊಂಡು ಸೇಮ್ ಅದೇ ಮೆಥಡು. ಈಗ ಅದು 17 ಕುಂಟೆ ಇದೆ. ಅದೇ ರೀತಿ 0 ಮಧ್ಯ ಕಾಲಮ್ಗೆ 17 ಹಾಕಿ 0 ಹಾಕಿ ಲಾಸ್ಟ್ಗೆ ಪ್ರೀಮಿಯಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಸೋಯಿಂಗ್ ಡೇಟ್ನ ಹಾಕಿ ಸೇವ್ ಕ್ರಾಪ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಈಗ ಎರಡನೇ ಕ್ರಾಪು ಕೂಡ ಎರಡನೇ ಸರ್ವೆ ನಂಬರ್ ಕೂಡ ಆಯಿತು. ಈಗ ಮೂರನೇ ಸರ್ವೆ ನಂಬರ್ನು ಕೂಡ ಸೇಮ್ ಅದೇ ರೀತಿ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಇದು ಹೆಚ್ಚಾಗಿದೆ ಅಂದರೆ 2 ಎಕರೆ ಇದೆ. ಇದನ್ನು ಯಾವ ರೀತಿ ಇಲ್ಲಿ ಬಾಕ್ಸಲ್ಲಿ ಹಾಕಬೇಕು ಅಂದರೆ ಮೊದಲಿಗೆ 2 ಅಂತ ಹಾಕಬೇಕು. ನಂತರ ಮಧ್ಯಕ್ಕೆ 0 ಅಂತ ಹಾಕಬೇಕು. ಮತ್ತು ಪಕ್ಕದಲ್ಲಿ 0 ಅಂತ ಹಾಕಬೇಕು. 2 ಎಕರೆ ಆದರೆ ಈ ರೀತಿ ಹಾಕಿ ಪ್ರೀಮಿಯಮ್ ಅಂತ ಕ್ಲಿಕ್ ಮಾಡಿ. ಈಗ 2 ಎಕರೆಗೆ ಎಷ್ಟು ಪ್ರೀಮಿಯಮ್ ಬರುತ್ತೆ ತೋರಿಸುತ್ತೆ. ಅಲ್ಲಿ 807 ರೂಪಾಯಿನ ಕಟ್ಟಬೇಕು. ತದನಂತರ ಸೋಯಿಂಗ್ ಡೇಟು ಯಾವ ಟೈಮಲ್ಲಿ ನೀವು ಬೆಳೆ ಹಾಕಿರಿ ಅಂತ ಇದೆ, ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಕೂಡ ಸೇವ್ ಕ್ರಾಪ್ ಅಂತ. ಇದೇ ರೀತಿ 4 ಸರ್ವೆ ನಂಬರ್ನು ಕೂಡ ನಾನು ಸೇಮ್ ಆ್ಯಸ್ ಇಟ್ ಈಸು ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಸೇವ್ ಕ್ರಾಪ್ ಅಂತ ಮಾಡ್ಕೋತಾ ಇದ್ದೀನಿ. ಇಷ್ಟಾದ ನಂತರ ಸ್ನೇಹಿತರೆ ಕೆಳಗಡೆ ಬನ್ನಿ. ಇಲ್ಲಿ ನೀವು ಒಟ್ಟು ಪ್ರೀಮಿಯಮ್ ಕಟ್ತಕ್ಕಂಥ ಪ್ರೀಮಿಯಮ್ ಎಷ್ಟು 1483 ರೂಪಾಯಿ ಪ್ರೀಮಿಯಮ್ನ ಕಟ್ಟಬೇಕಾಗ್ತದೆ. ಅಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ಈ 4 ಸರ್ವೆ ನಂಬರಿಂದ ಒಟ್ಟು ಅಷ್ಟನ್ನು ಕಟ್ಟಬೇಕು ನೀವು, 1483 ರೂಪಾಯಿ ಪ್ರೀಮಿಯಮ್ಮ. ಅದಾದ ನಂತರ ಸ್ನೇಹಿತರೆ ಇಲ್ಲಿ ಸೇವ್ ಫೈನಲ್ ಪ್ರಪೋಸಲ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಇದಾದ ನಂತರ ಈ ರೀತಿ ಬರುತ್ತೆ, ಪ್ರಪೋಸಲ್ ಸೇವ್ಡ್ ಸಕ್ಸಸ್ಫುಲಿ, ಆ್ಯಡ್ ನ್ಯಾಮಿನಿ ಅಂತ ಬರುತ್ತೆ. ನ್ಯಾಮಿನಿನ ಆ್ಯಡ್ ಮಾಡೋಕ್ಕೆ ಕೇಳುತ್ತೆ. ಇಲ್ಲಿ ನೀವು ಬಂದು ಕೆಳಗಡೆ ಬಂದು ಆ್ಯಡ್ ನ್ಯಾಮಿನಿ ಅಂತ ಒಂದು ಆಪ್ಷನ್ ಇದೆ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನೆಕ್ಸ್ಟು ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ. ನಿಮ್ಮ ಕುಟುಂಬ ಸದಸ್ಯರು ಯಾರೊಬ್ಬರ ಆಧಾರ್ ಕಾರ್ಡ್ ಇರುವಂಥ ಹೆಸರು, ಫೋನ್ ನಂಬರ್ನ ಹಾಕಿ ಕೆಳಗಡೆ ವ್ಯಾಲಿಡೇಟ್ ಆಧಾರ್ ಅಂತ ಕ್ಲಿಕ್ ಮಾಡಿ. ನಂತರ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಆ ಒಂದು ನ್ಯಾಮಿನಿ ಕೊಡ್ತಿದ್ರಲ್ಲ ಅವರ ಹೆಸರು, ಆಧಾರ್ ಕಾರ್ಡ್ ನಂಬರ್ನ ಹಾಕಿ ನೀವು ಸೇವ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ನೆಕ್ಸ್ಟ್ ಪೇಜು ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರೆ ಇಲ್ಲಿ ನೀವು ನ್ಯಾಮಿನಿ ಅವ್ರದ್ದು ಫೋನ್ ನಂಬರ್ನ ಹಾಕಲಿಕ್ಕೆ ಕಾಲಮ್ ಕೇಳುತ್ತೆ. ಆ ಕಾಲಮ್ಗೆ ನಿಮ್ಮ ಫೋನ್ ನಂಬರ್ನ ಹಾಕಿ ನಂತರ ರಿಲೇಷನ್ಶಿಪ್ ವಿತ್ ಪ್ರಪೋಸರ್ ಅಂತ ಬರುತ್ತೆ. ಇಲ್ಲಿ ನೀವು ಸನ್ ಆಫ್ ಆಗಬೇಕು, ಡಾಟರ್ ಆಫ್ ಆಗಬೇಕು, ಏನಾಗಬೇಕು ಅವರಿಗೆ ಅದನ್ನು ಹಾಕಿ ನಂತರ ಅಡ್ರೆಸ್ ಕೇಳುತ್ತೆ. ಸಂಪೂರ್ಣವಾದ ಅಡ್ರೆಸ್ನ ಆ ಒಂದು ಬಾಕ್ಸ್ಗೆ ಫಿಲಪ್ ಮಾಡಬೇಕಾಗತ್ತೆ. ನಿಮ್ಮ ವಿಲೇಜು, ಪೋಸ್ಟು, ತಾಲೂಕು, ಡಿಸ್ಟಿಕ್ನ ಹಾಕಿ ಆ್ಯಡ್ ನ್ಯಾಮಿನಿ ಅಂತ ಕ್ಲಿಕ್ ಮಾಡಬೇಕು. ಈ ರೀತಿ ನ್ಯಾಮಿನಿ ಆ್ಯಡ್ ಸಕ್ಸಸ್ಫುಲಿ ಅಂತ ಪಾಪಪ್ ಬರುತ್ತೆ. ಇಷ್ಟಾದ ನಂತರ ಸಂಪೂರ್ಣವಾಗಿ ನಿಮ್ಮ ಅಪ್ಲಿಕೇಶನ್ ಫಿಲಪ್ ಆಗ್ತು. ನೆಕ್ಸ್ಟ್ ಏನಿದ್ರು ಪೇಮೆಂಟ್ ಕಟ್ಟಬೇಕು. ಪೇಮೆಂಟ್ ಕಟ್ಟಬೇಕು ಅಂದರೆ ಇಲ್ಲಿ ಪ್ರಪೋಸಲ್ ಅಪ್ರೂವಲ್ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ ಬಂದು ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟು ಈ ರೀತಿ ಆಪ್ಷನ್ ಓಪನ್ ಆಗ್ತದೆ. ಇಲ್ಲಿ ಪ್ರಪೋಸಲ್ ನಂಬರ್ ಅಂತ ಇದೆ ನೋಡಿ, ಆ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು.
ಕ್ಲಿಕ್ ಮಾಡಿದಾಗ ನೆಕ್ಸ್ಟು ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ. ನೀವು ಫಿಲ್ ಮಾಡಿರ್ತಕ್ಕಂಥ ಡಾಟಾ ಕೂಡ ಎಲ್ಲ ಇಲ್ಲಿ ತೋರಿಸ್ತಾ ಇರುತ್ತೆ. ನೀವು ಇವಾಗ ಪೇಮೆಂಟ್ ಮಾಡೋಕ್ಕಿಂತ ಮೊದಲು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ. ನಿಮ್ಮ ಫ್ರೂಟ್ಸಲ್ಲಿರೋ ಹೆಸರು, ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಹೆಸರು ಮ್ಯಾಚ್ ಆಗಿತ್ತು ಅಂದರೆ ಇಲ್ಲಿ ಸ್ಕೋರ್ 100 ಅಂತ ಬಂದಿರುತ್ತೆ. ಒಂದು ವೇಳೆ 80, 70 ಈ ಥರ ನೇಮ್ ಏನಾದ್ರು ಮಿಸ್ ಮ್ಯಾಚ್ ಇತ್ತು ಅಂದರೆ ಇಲ್ಲಿ ಪಕ್ಕದಲ್ಲಿ ಬಂದು ಓನರ್ ನೇಮ್ ಮಿಸ್ ಮ್ಯಾಚ್ ಅಂತ ಹಾಕಿ ಯಾವ ರೀತಿ ಹೆಸರು ಇರಬೇಕು ಅದನ್ನು ಹಾಕ್ಲಿಕ್ಕೆ ಹೇಳುತ್ತೆ. ಈಗ ನಂದು 3 ಕೂಡ 100 ಇರೋದ್ರಿಂದ ನಾನು ಯಾವುದೇ ಥರದ ಕರೆಕ್ಷನ್ ಇಲ್ಲ, ನಮ್ಮದು ಎಲ್ಲ ಓಕೆ ಇದೆ. ನಂತರ ಇಲ್ಲಿ ವೆರಿಫಿಕೇಷನ್ ಅಪ್ರೂವಲ್ ಡೀಟೇಲ್ಸ್ ಅಂತ ಇದೆ ನೋಡಿ, ಇಲ್ಲಿ 4 ಟಿಕ್ ಬಾಕ್ಸ್ನು ಕೂಡ ಟಿಕ್ ಮಾಡಬೇಕಾಗುತ್ತೆ. ಈಗ ಇಲ್ಲಿ ಹೆಸರು ಮತ್ತು ಆಧಾರ್ ಕಾರ್ಡಲ್ಲಿರುವ ಹೆಸರು, ಪಾಣಿಲಿರುವ ಹೆಸರು ಎಲ್ಲ ಕರೆಕ್ಟ್ ಇದೆ ಅಂತ ಅರ್ಥ. ನಂತರ ಕೆಳಗಡೆ ಬಂದು ಎಂಟರ್ ರಿಮಾರ್ಕ್ಸ್ ಅಂತ ಕೇಳುತ್ತೆ. ನೋ ರಿಮಾರ್ಕ್ಸ್, ಆಲ್ ಡೀಟೇಲ್ಸ್ ಕರೆಕ್ಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಒಂದು ಟಿಕ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಕೆಳಗಡೆ ಮತ್ತೆ ಬಂದು ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿ ಕ್ಲಿಕ್ ಮಾಡಿದಾಗ ಈ CSC ವ್ಯಾಲೆಟ್ ಇರ್ತಕ್ಕಂಥವ್ರಿಗೆ ಡೈರೆಕ್ಟಾಗಿ CSC ವ್ಯಾಲೆಟ್ಗೆ ಅಮೌಂಟ್ನ ಹಾಕಬೇಕಾಗ್ತದೆ. ತದನಂತರ ಇಲ್ಲೇ ಅಮೌಂಟು ಕೂಡ ಕಟ್ಟಾಗುತ್ತೆ. ಇಲ್ಲಿ CSC ID ನಂಬರು ಹಾಗೆ ಪಾಸ್ವರ್ಡ್ನ ಹಾಕಿ ನೆಕ್ಸ್ಟ್ ಪಿನ್, ವಾಲೆಟ್ ಪಿನ್ ಅಂತ ಬರುತ್ತೆ, ವಾಲೆಟ್ ಪಿನ್ ಹಾಕಿ ಪೇಮೆಂಟ್ ಸಕ್ಸಸ್ ಆದ ನಂತರ ಆಟೋಮೆಟಿಕ್ಕಾಗಿ ಈ ರೀತಿ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ಬಂದು ನೀವು ಅಕ್ಲಾನ್ಮೆಂಟ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಅಕ್ಲಾನ್ಮೆಂಟು ಕೂಡ ಡೌನ್ಲೋಡ್ ಆಗುತ್ತೆ. ಅದನ್ನು ಪ್ರಿಂಟ್ ತೊಗೊಂಡು ಕಸ್ಟಮರ್ಗೆ ಕೊಡ್ಬೋದು. ಈ ರೀತಿಯಾಗಿ ಸ್ನೇಹಿತರೆ ಸುಲಭವಾಗಿ ನಿಮಗೆ ಆ ಒಂದು ಕಂಪ್ಯೂಟರ್ ಸೆಂಟರ್ಗಳು CSC ಮತ್ತು ಗ್ರಾಮವನ್ನು ಮತ್ತು ಕೃಷಿ ಕೇಂದ್ರಗಳೇನಿದೆ ಅಲ್ಲಿ ಅರ್ಜಿನ ಹಾಕ್ಕೊಡ್ತಾರೆ. ದಯಮಾಡಿ ತಪ್ಪದೆ ಈ ವರ್ಷ ಹಂಗಾಮು ಬಹುತೇಕ ಬರ್ಬೋದು, ಆದ್ದರಿಂದ ಪ್ರತಿಯೊಬ್ಬರು ಕೂಡ ಕ್ರಾಪ್ ಇನ್ಶೂರೆನ್ಸ್ನ ಮಾಡಿಸ್ಕೊಳ್ಳಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.